ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. 2026 ಈ ಜೂನ್ ತಿಂಗಳಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಈ ಕುಂಭ ರಾಶಿಯಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಏನೇನದ ನೋಡಿದ್ರೆ, ರಾಶಿಯಿಂದ 6ನೇ ಮನೆಯಲ್ಲಿ ಗೋಚಾರದಲ್ಲಿ ಬದಲಾವಣೆ ಆಗ್ತಿರುವಂತದ್ದು ಒಳ್ಳೇದಲ್ಲ. 6 ಅಂತಂದ್ರೆ ರೋಗ, 6 ಅಂತಂದ್ರೆ ಸಾಲ, ಡಿಸ್ಪ್ಯೂಟ್ಸ್, ಕಾನೂನಿನ ತೊಡಕುಗಳು, ಜಗಳಗಳು, ಎಲ್ಲದಕ್ಕೂ ಕೂಡ ಷಷ್ಠ ಭಾವವನ್ನು ನೋಡ್ತೀವಿ. 6ನೇ ಮನೆಗೆ ಗುರುಗ್ರಹ ಬರ್ಬೋದು. ದ್ವಿತೀಯಾಧಿಪತಿ ಲಾಭಾಧಿಪತಿ 6ನೇ ಮನೆಗೆ ಬರೋದು, ನಿಮ್ಗೆ ಲಾಭ ಕಡಿಮೆ ಆಗುತ್ತೆ. ಯಾವುದೇ ಬಿಸ್ನೆಸ್ ಮಾಡಿ ಪ್ರಾಫಿಟ್ ತುಂಬಾ ಕಡಿಮೆ ಆಗುತ್ತೆ, ಅನುಕೂಲ ಕಡಿಮೆ ಆಗುತ್ತೆ. ಅನವಶ್ಯಕ ಕಿರಿಕಿರಿ ಜಗಳಗಳು ಕೋರ್ಟ್ ಮೆಟ್ಟಿಲು ಹತ್ತ ತನಕ ಹೋಗ್ಬೋದು. ಅದು ಹಣಕಾಸಿನ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಈ ಕುಂಭರಾಶಿಯಲ್ಲಿ ಜನಿಸಿದಂಥವರಿಗೆ. ಆರೋಗ್ಯದಲ್ಲಿ ಪ್ರಾಬ್ಲಮ್ಗಳಾಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ, ಹೊಟ್ಟೆ ನೋವು, ಬ್ಲೋಟಿಂಗು, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಈ ತರದ ಸ್ಟಮಕ್ ರಿಲೇಟೆಡ್ ಆಗಿರುವಂತ ಇಶ್ಯೂಸ್ಗಳು ಬರ್ಬೋದು. ಜಾಗ್ರತೆಯಿಂದ ಇರಬೇಕು. ಬಟ್ ಏನಾಗತ್ತೆ, ಗುರುಗ್ರಹ 6ನೇ ಮನೆ ಇರೋದ್ರಿಂದ ಇವೆಲ್ಲ ಕೊಡ್ತಾನೆ ಅಂತ ಹೇಳೋದಕ್ಕಿಂತ ಇವೆಲ್ಲ ಕಡಿಮೆ ಮಾಡ್ತಾನೆ ಅಂತ ಹೇಳೋದು. ಯಾಕೆಂದ್ರೆ ಶುಭ ಗ್ರಹ ಎಕ್ಸಾಲ್ಟೆಡ್ ಆಗಿ ಶಕ್ತಿಯ ಸ್ಥಾನದಲ್ಲಿ ಕೂತಿರುವಂತದ್ದು, ಇದು ಕಡಿಮೆ ಆಗ್ಬೋದು. ಬಟ್ ಕುಂಭರಾಶಿಯವರಿಗೆ ಅಪಾರವಾಗಿರುವಂತ ಧನವನ್ನ ಕೊಡ್ತಾನೆ ಗುರುಗ್ರಹ. ನಿಮ್ದು ಕುಂಭರಾಶಿ ಆಗಿದೆ ಅನ್ಕೊಳ್ಳಿ, ಗುರು ದಶೆ ಬಂತು ಅನ್ಕೊಳ್ಳಿ, ಗುರು ಯಾವ್ದಾದ್ರು ಫಾರ್ಮ್ ಅಲ್ಲಿ ಲಕ್ಷ್ಮಿ ಯೋಗಕ್ಕೆ ಕನೆಕ್ಟ್ ಆಗಿದ್ರೆ ಬೇಕಾದಷ್ಟು ಸಂಪಾದನೆ ಆಗುತ್ತೆ. ಅದು ಧರ್ಮದ ನ್ಯಾಯವಾಗಿರೋ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲ. ಪಾಪಗ್ರಹ ಆಗಿದ್ರೆ ಮಾತ್ರ ಕೆಟ್ಟ ದಾರಿ, ರಾಹು ಆಗಿದ್ರೆ ಕೆಟ್ಟ ದಾರಿ ಅಂತ ಹೇಳ್ಬೋದು. ಗುರುಗ್ರಹ ಮಾತ್ರ ಕೆಲವು ಕಾಂಬಿನೇಷನ್ ಇದೆ ನನ್ನ ಹತ್ರ. ಸೆಕೆಂಡ್ ಹೌಸು, 4th, ಇವೆಲ್ಲ ಕೂಡ ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಶಕ್ತಿನ ಕೊಡುವಂಥದ್ದು. ಧರ್ಮವನ್ನ ನ್ಯಾಯವನ್ನ ಮೀರಿ ಅವ್ರು ಯಾವತ್ತೂ ಹೋಗಲ್ಲ. ಹಾಗಾಗಿ ನಾನು ಇದನ್ನ ಜಾತಕಗಳನ್ನ ಮದುವೆಗೆ ಬಹಳ ಪ್ರಿಫರ್ ಮಾಡ್ತೀನಿ, ಆ ತರ ಕಾಂಬಿನೇಷನ್ಸ್. ಸೊ ಕುಂಭರಾಶಿಯವರಿಗೆ ವಿವಾಹ ಕೂಡ ವಿಳಂಬ ಆಗುತ್ತೆ. ಹಣಕಾಸಲ್ಲೂ ಕೂಡ ಅಂತಹ ಏಳಿಗೆ ಏನಿಲ್ಲ, ಸಾಡೆ ಸಾತಿಯ ಪರಿಣಾಮನೂ ಇದೆ, ಅದ್ರ ಜೊತೆಯಲ್ಲಿ ಇದ್ರ ಪರಿಣಾಮ ಬೇರೆ. ಸೊ ಇವೆಲ್ಲ ಸ್ವಲ್ಪ ನೀವು ಪ್ರೆಷರೈಸ್ ಆಗಿರುವಂತದ್ದು, ಟೆನ್ಷನ್, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬೋದು. ಕುಂಭರಾಶಿಯವರು ಜಾಗ್ರತೆಯಿಂದ ಇರಿ.
ಗುರುಗ್ರಹದ ಬೀಜ ಮಂತ್ರವನ್ನು ಹೇಳಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಾಗಿ ನೀವು ಹೋಗಿ ಬನ್ನಿ. ಸೊ ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಿಸಿದ್ದು.